ಕುದೀತಿದೆಲ್ಲ ನೀರು, ಈ ನೀರನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಇವಾಗ ಏನು ತಲೆ ಹಿಡಿಯಲ್ಲ, ಯಾಕಂದರೆ ನೀರು ಚೆನ್ನಾಗಿ ಹಾಕಿದ್ದೀವಲ್ಲ. ಅಂದರೂ ಕೂಡ ಒಂದು ಮಿಕ್ಸ್ ಮಾಡಿ ಬಿಡ್ತೀನಿ. ಟೊಮೊಟೊ ಬಾತನ್ನ ಡೈರೆಕ್ಟಾಗಿ ಹೀಗೆ ಮುಚ್ಚಿ ನಾನು ಬೇಯೋಕ್ಕೆ ಇಡೋದಿಲ್ಲ. ನಾನು ಮಾಡೋದು ಕುಕ್ಕರಲ್ಲಿ. ಸೊ ಇದು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ನಾವು ಒಲೆ ಮೇಲೆ ಇಡಬೇಕು. ಯಾಕಂದರೆ ಅದು ಚೆನ್ನಾಗೆ ಮಸಾಲ, ಟೊಮೊಟೊ ಫ್ಲೇವರ್, ಕೊತ್ತಂಬರಿ, ಪುದೀನ ಏನೇನೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಫ್ಲೇವರು ಅಕ್ಕಿಗೆ ಕುಕ್ಕರ್ ಒಳಗಡೆ ಇಡೋಕ್ಕೆ ಮುಂಚೆನೇ ಹಿಡಿಬೇಕು ಚೆನ್ನಾಗಿ. ಆಮೇಲೆ ಆ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಕೂಗಿಸ್ತೀನಿ. ಸೊ ಇದು ನನ್ನ ರೀತಿ, ನಾನು ಮಾಡೋ ಅಂಥ ಟೊಮೊಟೊ ಬಾತು ಈ ರೀತಿಯಾಗಿರುತ್ತೆ. ಸೊ ನನಗೆ ಯೂಶಲಿ ಸಿಂಪಲಾಗಿ ಮಾಡೋ ಅಡುಗೆಗಳು ತುಂಬ ಇಷ್ಟ. ನನಗಿದು ಸಿಂಪಲ್ ಅಂತಲೇ ಅನಿಸುತ್ತೆ. ಸೊ ಯಾವಾಗ ಬೇಕಾದ್ರೂ ನಾನು ಮಾಡ್ಕೊಂಡು ತಿಂತೀನಿ. ಸೊ ಫೇಮಸ್, ನಮ್ಮನೇಲಿ ನಾನು ಮಾಡೋ ಟೊಮೊಟೊ ಬಾತ್ ಫೇಮಸ್ ಅಂತ ಹೇಳ್ಬೋದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪ ರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ದೀಪ ರೈಸ್ ಟೊಮೆಟೊ ಬಾತ್. ಏನಕ್ಕೆ ಅಂತ ಅಂದರೆ ಟೊಮೊಟೊ ಬಾತ್ ನಂಗೆ ತುಂಬಾ ಇಷ್ಟ. ತುಂಬಾ ಏನಂತಾರೆ, ಎಷ್ಟನೇ ಕ್ಲಾಸ್ ಇರ್ಬೋದು, ನಾನು ಚೈಲ್ಡ್ಹುಡ್ ಅಂತಲೇ ಅಂದ್ಕೊಳ್ಳಿ. ಸೊ ನಾನು ಸ್ಕೂಲ್ಗೆ ಹೋಗೋಕ್ಕೆ ಶುರು ಅಂದರೆ ಸ್ಕೂಲ್ ಏಜಲ್ಲಿ ಇರ್ಬೇಕಾದ್ರೆ ಟೊಮೊಟೊ ಬಾತನೇ ಅವಾಗಿಂದನೂ, ಇವಾಗೂ ಅಷ್ಟೇ. ಇವಾಗೂ ನಂಗೆ ಒಬ್ಬ ಸ್ಕೂಲ್ಗೆ ಹೋಗೋ ಮಗ ಇದ್ದಾನೆ, ಅಂದರೂ ಕೂಡ ಟೊಮೊಟೊ ಬಾತ್ ನಂಗೆ ಅಷ್ಟೇ ಇಷ್ಟ. ಸೊ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಅವಾಗಿಂದ ಇಷ್ಟ ಇರೋದು ಕೆಲವರಿಗೆ ಚೇಂಜಸ್ ಆಗಿರುತ್ತಲ್ವ, ಬಟ್ ನನಗೆ ಹಾಗೇನು ಚೇಂಜಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತು ಬಂದು ನಾನು ನಿಮ್ಮೆಲ್ಲರಿಗೂ ನಾನು ಹೇಗೆ ಟೊಮೊಟೊ ಬಾತನ್ನ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಟೊಮೊಟೊ ಬಾತ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಬಿಟ್ಟು ಲೆಟ್ಸ್ ಸ್ಟಾರ್ಟ್ ಟೊಮೊಟೊ ಬಾತ್ ವಿತ್ ದೀಪ ರಾಯ. ಸೊ ನೋಡಿ, ಹೀಗಿದೆ ಐಟಮ್ಸು. ಇಲ್ಲಿ ನಾನು ದೊಡ್ಡ ಟೊಮೆಟೊ, 5 ದೊಡ್ಡ ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಬೌಲಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಅಚ್ಚ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಆಲ್ ಸ್ಪೈಸಸ್ ಇಷ್ಟೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು. ಸೊ ನಮ್ಮ ಟೊಮೆಟೊ ಬಾತ್ ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ, ಇವಾಗ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಹಚ್ಕೋತೀನಿ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಸ್ಟವ್ ಹಚ್ಚಿದ ತಕ್ಷಣ ಎಣ್ಣೆನ ಹಾಕಬೇಕು. ಆಲ್ವೇಸ್ ಕೋಲ್ಡ್ ಪ್ರೆಸ್ ಕೊಕೊನೆಟ್ ಅಂತ ಇದ್ದೀನಿ, ಕೋಲ್ಡ್ ಪ್ರೆಸ್ ಕಡಲೆ ಬೀಜ ಎಣ್ಣೆ ಇದು. ಸೊ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೋಡ್ಬೋದು ಎಷ್ಟು ಹಾಕ್ಕೊಂಡೆ. ಅಂದಾಜಿಗೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ಸ್ ಹಾಕೋಬೋದು. ಇದ್ರ ಜೊತೆಗೆ ನಾವು ತುಪ್ಪ ಕೂಡ ಬೇಕಾದರೆ ಹಾಕೋಬಹುದು. ಓಕೆ, ಇಲ್ಲಿ ನಾನು 2 ಬೇ ಲೀಫ್ನ ಹಾಕ್ತಾಯಿದ್ದೀನಿ, ಸಣ್ಣ ಮಾಡ್ಕೋತಾ ಇದ್ದೀನಿ. ಮತ್ತು ಚಕ್ಕೆ, ಲವಂಗ ಮತ್ತು ಸ್ಟಾರು ಮತ್ತು ಇನ್ನೇನು ಸೋಂಪು ಜೀರಿಗೆ ಎಲ್ಲನೂ ಒಟ್ಟಿಗೆ ನಾನೀಗ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಇದು ಹಾಕಿದ ತಕ್ಷಣ ನಾವಿಲ್ಲಿ ಏನು ಹಾಕ್ತೀವಿ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಜಾಸ್ತಿ ಪಾತ್ರೆ ಕಾದಿಲ್ಲ, ಜಾಸ್ತಿ ಕಾಯಬಾರ್ದು, ಕಾದ್ರೆ ಸೀದೋಗ್ಬಿಡುತ್ತೆ ಸ್ಪೈಸಸ್ಸು. ನಿಮಗೆ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ಆ ಥರ ಕ್ವಾಂಟಿಟಿ ನೋಡಿಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊತಾ ಹೋಗ್ಬೋದು. ಸೊ ನಾನಿಲ್ಲಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಓಕೆ, ಒಂಚೂರು ಹಸಿ ಬೆಟ್ಟಿದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದು ನಾವಿಲ್ಲಿ ಹಚ್ಚಿಟ್ಕೊಂಡಿರೋ ಆನಿಯನ್ ಕೂಡ ಹಾಕ್ಬೋದು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗೆ ಹಸಿ ಬಿಟ್ಟಾಗ ಎಷ್ಟು ಒಳ್ಳೆ ಅರೋಮಾ ಬರುತ್ತೆ ಗೊತ್ತಾ, ಆ ಪರಿಮಳನೇ ಆಹಾ ಅನಿಸುತ್ತೆ. ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಆ ಸ್ಮೆಲ್ ಕೊಡುತ್ತೆ ಅಂದರೆ, ಇನ್ನು ನಾವು ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ಮೇಲೆ ಅದರದ್ದೇ ಆದ ಫ್ಲೇವರ್ ಬಿಡುತ್ತಲ್ಲ, ಅದು ಕೊತ್ತಂಬರಿದಾಗಿರ್ಬೋದು, ಪುದೀನ ಫ್ಲೇವರ್ ಆಗಿರ್ಬೋದು, ಆನಿಯನ್ ಫ್ಲೇವರ್ ಆಗಿರ್ಬೋದು. ಸೊ ಈ ಎಲ್ಲದೂ ಫ್ಲೇವರ್ ಬಿಟ್ಟಾಗ ಒಂದು ಫೈನಲ್ ಟೇಸ್ಟ್ ಬರೋದೇ ನಮ್ಮ ಟೊಮೊಟೊ ಬಾತ್. ಟೊಮೊಟೊ ಫ್ಲೇವರ್ ಮೇಯ್ನಾಗಿ ಅದು ಬಿಡಬೇಕು. ಓಕೆ, ಸೊ ಇದು ಸ್ವಲ್ಪ ಇನ್ನೂ ಬಿಡ್ತಾ ಇದೆ, ಚೆನ್ನಾಗಿ ಅದು ಹಸಿ ಬಿಡಬೇಕು. ಓಕೆ, ಹೇಗೋ ಆನಿಯನು ಕೂಡ ಹಸಿದೇ ಇದೆ, ಅದಕ್ಕೆ ನಾನು ಒಟ್ಟಿಗೆ ಹಾಕ್ತಾ ಹೋಗ್ತೀನಿ.
ಟೊಮೊಟೊ ಬಾತ್ನ ಆನಿಯನ್ನು ಹಾಕಿದ್ರೂ ಕೂಡ ನಾನು ಮಾಡ್ತೀನಿ, ಬಟ್ ಇವತ್ತು ಆನಿಯನ್ ಹಾಕಿ ಮಾಡ್ತಾಯಿದ್ದೀನಿ. ಒಂದೊಂದ್ಸತಿ ಒಂದೊಂದು ರೀತಿ ಹೇಗಾಗುತ್ತೋ ಹಾಗೆ ಮಾಡ್ಕೊತಾ ಹೋಗೋದು. ಇವಾಗ ನಾನು ಲೋ ಫ್ಲೇಮಿಂದ ಹೈ ಫ್ಲೇಮ್ ಇಟ್ಟಿದ್ದೀನಿ ಸ್ಟವ್ನ. ಈಗ ಜಾಸ್ತಿ ಕೈ ಆಡಲ್ಲ, ಸ್ಪ್ರೆಡ್ ಮಾಡಿ ಬಿಟ್ಬಿಡ್ತೀನಿ ನಾನು. ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅದೇನೆ. ಹಾಂ, ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ, ಪುದೀನ ಸೊಪ್ಪನ್ನ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ತೀನಿ. ತುಂಬಾ ಒಳ್ಳೆಯದು ಪುದೀನ ಸೊಪ್ಪು. ಇಲ್ಲ ಅಂದ್ರೂ ಟೊಮೊಟೊ ಬಾತ್ ಮಾಡ್ಬೋದು, ಪುದೀನ ಸೊಪ್ಪು ಇದ್ದರೂ ಮಾಡ್ಬೋದು. ಏನೂ ಇಲ್ಲ ಅಂದ್ರೂ ಬರೀ ಟೊಮೊಟೊ ಇದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮಾಡ್ಕೊಂಡಿಲ್ಲ ಅಂದರೆ ಟೊಮೊಟೊ ಬಾತ್ ಚೆನ್ನಾಗಿ ಬರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಟೊಮೊಟೊ ಬಾತ್ ತಿನ್ಬೇಕು ಅನಿಸಿದೆ ಅಂದರೆ ನೀವು ಗಿವ್ ಅಪ್ ಮಾಡಲೇಬೇಕಾಗುತ್ತೆ. ಟೊಮೊಟೊ ಬಾತ್ ಟೇಸ್ಟ್ನ ಟೊಮೊಟೊ ಗೊಜ್ಜನ್ನು ಮಾಡ್ಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು ನಾನು. ಓಕೆ, ಹಾಂ, ಇವಾಗ ಚೆನ್ನಾಗಿ ಆಗಲಿ ಇದು ಪುದೀನ ಆನಿಯನ್ ಎಲ್ಲ ಇನ್ನೂ ಚೆನ್ನಾಗಿ ಬಿಟ್ಕೊಳ್ಳಿ, ಬೇಯ್ಕೊಳ್ಳಿ. ಅದು ಇಲ್ಲ ಈ ಸ್ಪೂನ್ಗೆ ಅಂಟೋಗ್ಬಿಟ್ಟಿದೆ, ಸೊ ಹಾಕೋಣ. ಸೊ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಈರುಳ್ಳಿ ಪುದೀನ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿದೆ. ಇವಾಗ ನಾವು ಟೊಮೆಟೊನ ಆ್ಯಡ್ ಮಾಡ್ತಾ ಹೋಗೋಣ. ಏನಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಲ್ಲ ಅಂದರೆ ಯೂಶ್ವಲಿ ಚೆನ್ನಾಗಿ ಬೆಂದೋಗುತ್ತೆ, ಪ್ಲಸ್ ಕುಕ್ಕರಲ್ಲಿ ಕೂಡ ನಾವು ಕೂಗಿಸ್ತೀವಲ್ಲ ಅದಕ್ಕೆ ಬೇಯುತ್ತೆ, ಸ್ಮ್ಯಾಶ್ ಆಗುತ್ತೆ. ಆಮೇಲೆ ನಾನು ಯೂಶ್ವಲಿ ಟೊಮೆಟೊ ಹಣ್ಣಿನ ಸಿಪ್ಪೆ ತೆಗೆದುಬಿಟ್ಟೆ ಯೂಸ್ ಮಾಡೋದು. ಸೊ ಅದಕ್ಕೆ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಸೊ ದಟ್ ನಮಗೆ ಬೆಂದ್ಮೇಲೆ ಬಾಯಿಗೆ ಸಿಪ್ಪೆ ಸಿಗಲ್ಲ, ಈಸಿಯಾಗಿ ತಿನ್ಬೋದು. ಸಿಪ್ಪೆ ನೆಚ್ಚಿಡೋ ಅಂಥ ಅವಶ್ಯಕತೆನೇ ಬರಲ್ಲ ನಮಗೆ. ಸೊ ಜೆಂಟಲ್ ಮಿಕ್ಸ್ ಕೊಡ್ತಾಯಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಕೊಟ್ಟ ಮೇಲೆ ಸ್ವಲ್ಪ ಒಂದು 5 ನಿಮಿಷ ಟೊಮೆಟೊ ಹಣ್ಣ ಬೇಯಕ್ಕೆ ಬಿಡೋಣ. ಬೇಯಕ್ಕೆ ಬಿಡಬೇಕು ಮುಂಚೆ ನಾವಿಲ್ಲಿ 1 ಸ್ಪೂನ್ ಉಪ್ಪನ್ನ ಹಾಕೋಬೇಕು. ಸೊ ನಾನಿಲ್ಲಿ 1 ಸ್ಪೂನ್ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡ್ಬೋದು, ಸಾಕು, 1 ಸ್ಪೂನ್ ಸಾಕಿವಾಗ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಣ. ಒಂದು ಲೋಟ ಅಕ್ಕಿನ ಇಲ್ಲಿ ನೀಟಾಗಿ ತೊಳ್ಕೊಂಬಂದು ಇಟ್ಕೊಂಡಿದ್ದೀನಿ. ಯೂಶ್ವಲಿ ನೆನೆಸಿಡ್ತಾರೆ, ಸೊ ನೆನೆಸೆಲ್ಲ ನಾನು ಇಡಲ್ಲ, ಹಾಗೆಯೇ ತೊಳ್ಕೊಂಬಂದಿದ್ದೀನಿ. ಸೊ ಇದನ್ನು ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಉಪ್ಪು ಹಾಕಿದ್ದೀವಲ್ವ, ಸೊ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ನೆಕ್ಸ್ಟ್ ಖಾರದ ಪುಡಿ ಎಲ್ಲ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಕ್ಕಿನ ಲಾಸ್ಟಲ್ಲಿ ಹಾಕ್ತೀನಿ. ಓಕೆ, ನಾನಿಲ್ಲಿ ಇಟ್ಕೊಂಡಿರೋ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಸಾಕು ಅನಿಸ್ತು. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಜೋರು ಉರಿ ಇಟ್ಕೊಂಡೇ ಮಾಡ್ತಿದ್ದೀನಿ ಎಲ್ಲನೂ, ಯಾಕಂದರೆ ನಾನು ಒಲೆ ಹತ್ರನೇ ಇದ್ದೀನಿ, ಅದಕ್ಕೆ ಕೈ ಆಡ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ಜೋರು ಉರಿ ಇಟ್ಕೊಂಡಿದ್ದೀನಿ ಇವಾಗ. ಸೊ ಆ ಕಡೆ ಹೋದಾಗ ಸ್ಲೋ ಫ್ಲೇಮ್ ಮಾಡಿಬಿಟ್ಟು ಹೋಗಬೇಕು, ಇಲ್ಲಾಂದರೆ ಅದು ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ನಾವಿಲ್ಲಿ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಅದು ಆಗ್ತಾಯಿದೆ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಾನು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ನಾನಿಲ್ಲಿ ಒಂದು 2 ಲೋಟ ಆಗೋಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದು ಬೇಗ ಹಾಕ್ಬೋದು ಅಂತ ಕುದಿಯೋ ಅಕ್ಕಿಗೆ. ಇದ್ರ ಮೇಲೆ ನಾವು ತಟ್ಟೆ ಮುಚ್ಚಿದ್ರೆ ಏನಾಗುತ್ತೆ, ಬೇಗನೆ ಕಾಯುತ್ತೆ ನೀರು. ತಟ್ಟೆ ಮುಚ್ಚೋಣ. ಓಕೆ, ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸರಿ, ಇವಾಗ ಕೊತ್ತಂಬರಿ ಸೊಪ್ಪು ಬೇಯಲಿ ಅಂತ ನಾವೇನು ಕಾಯೋಷ್ಟೆಲ್ಲ ಏನಿಲ್ಲ. ಇವಾಗ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೋತೀನಿ. ನಾನು ಹಾಕ್ಕೊಂಡಿರೋದು 1 ಲೋಟ ಅಕ್ಕಿ. ಇದು ಕೂಡ ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ನಮಗೆ ಬೇಕಂಗೆ ಹೈ ಫ್ಲೇಮ್ ಲೋ ಫ್ಲೇಮ್ ಮಾಡ್ಕೋಬೋದು, ನೋಡ್ಕೊತ. ನೋಡಿ ಹೇಗೆ ಕಾಣಿಸ್ತಿದೆ, ಕಲರೆಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ.
ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಮ್ಮ ಟೊಮೊಟೊ ಬಾತು, ಕೊತ ಅಂತ. ವಾವ್, ಈ ಥರ ಕುದೀತಾ ಇದ್ರೆ ರೆಡಿ ಟು ಕುಕ್ ಅಂತ. ಸೊ ಕುಕ್ಕರಲ್ಲಿ ಇಟ್ಮೇಲೆ ಒಂದು 4 ಕೂಗು, ಏನು ಒಂದು 5 ನಿಮಿಷ ಕೂಗ್ಬಿಡುತ್ತೆ. ಸೊ ನನಗಿಲ್ಲಿ ಇನ್ನೂ ಇದು ಕುದೀಲಿ ಚೆನ್ನಾಗಿ ಹೀಗೆ ಅಂತ ಅನಿಸ್ತಾ ಇದೆ. 1 ನಿಮಿಷ ಇದು ಕುದ್ದಿದ ತಕ್ಷಣ ನಾನು ಕುಕ್ಕರಲ್ಲಿ ಹೆಂಗಿಡ್ತೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಕುಕ್ಕರಲ್ಲಿರೋ ನೀರು ಕೂಡ ಕಾದಿದೆ. ನಾನಿವಾಗ ಇದರೊಳಗಡೆ ಟೊಮೊಟೊ ಬಾತ್ ಪಾತ್ರೆನ ಇಡ್ತಾಯಿದ್ದೀನಿ. ಇಟ್ಟಾದಮೇಲೆ ಈ ಕುಕ್ಕರ್ನ ಈ ಒಲೆಯಲ್ಲಿ ಇಟ್ಬಿಟ್ಟು ಇವಾಗ ರೆಡಿ ಟು ಕ್ಲೋಸ್ ದ ಲಿಡ್. ಓಕೆನಾ? ಮುಂಚೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಸೊ ಇಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಕುಕ್ಕರ್ ಲಿಡ್ಡು ಕೂಡ ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಕುಕ್ಕರು ಕೂಗುತ್ತೆ. ಅದಾದ್ಮೇಲೆ ಟೊಮೊಟೊ ಬಾತ್ ಇಸ್ ರೆಡಿ ಟು ಹ್ಯಾವ್ ಅಂತ. ಸೊ ನಾನು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ನಿಮ್ಮೆಲ್ಲರೊಟ್ಟಿಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ರೆಡಿ ಆಗಿದೆ ನಮ್ಮ ಟೊಮೆಟೊ ಬಾತ್, ಬಿಸಿ ಬಿಸಿ ಟೊಮೆಟೊ ಬಾತ್. ಹೊಗೆನೂ ಹೋಗ್ತಾ ಇದೆ. ಸೊ ತುಂಬಾ ರುಚಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ಟೊಮೆಟೊ ಬಾತು. ಸೊ ಕಾಯಕ್ಕಾಗ್ತಿಲ್ಲ. ಇವಾಗ ನಾನು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಊಟ ಮಾಡ್ತೀವಿ ನಾವು ಇವಾಗ. ಸೊ ಹೀಗಿತ್ತು ಇವತ್ತಿನ ನನ್ನ ಟೊಮೆಟೊ ಬಾತ್ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಮೇಲೆ ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 9916327773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.